15 ದಿನ ಕಳೆದು ಹೋಗಿದೆ, ಸೂರಿಲ್ಲದೆ ಜನ ಒದ್ದಾಡ್ತಾ ಆದರೆ ರಾಜಕಾರಣಿಗಳಿಗೆ ತಮ್ಮ ರಾಜಕಾರಣಿ ಆಪ್ತ ಮಿತ್ರರ ಮದುವೆ ಸೆರೆಮನೀಸ್ನ ಅಟೆಂಡ್ ಮಾಡೋದಕ್ಕೆ ಪುರ್ಸತ್ತಿಲ್ಲ. ಇನ್ನು ಆದಿವಾಸಿಗಳ ನೋವನ್ನು ಕೇಳೋರು ಯಾರು? ನಟ ಚೇತನ್ ನಮ್ಮ ಜೊತೆ ಇದ್ದಾರೆ. ಚೇತನ್, 15 ದಿನ ಕಳೆದು ಹೋಗ್ತಾ ಇದೆ, ಇನ್ನೂ ಸೂರಿನ ಬಗ್ಗೆ ಯಾವುದೇ ರೀತಿ ಭರವಸೆ ಸಿಕ್ಕಿಲ್ಲ, ತಮ್ಮ ಬದುಕಿನ ಬಗ್ಗೆ ಯಾವುದೇ ರೀತಿ ಭರವಸೆ ಸಿಕ್ಕಿಲ್ಲ. ಯಾವ ಸಮಾಜದಲ್ಲಿ ಅಥವಾ ಯಾವ ಸರ್ಕಾರದ ಕೆಳಗಡೆ ನಾವು ಜೀವನ ನಡೆಸ್ತಾ ಇದ್ದೀವಿ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ನಾನು ಈಗಾಗಲೇ ಮೇಲಿಂದ ಮೇಲೆ ಹೇಳ್ತಾ ಇದ್ದೆ, ಬೆತ್ತಲೆ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆ ಇವತ್ತಿನ ಸಮಾಜಕ್ಕಿದೆಯಾ, ಇವತ್ತಿನ ಪ್ರಜಾಪ್ರಭುತ್ವ ಸಮಾಜದಲ್ಲಿ ಇದೆಯಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಅದಕ್ಕೆ ನಿದರ್ಶನ, ಅತ್ಯಂತ ಕೆಟ್ಟ ನಿದರ್ಶನ ನಾವು ನೋಡ್ಬಿಟ್ಟಿದ್ದೀವಿ. ಭಾವನಾ ಅವರೇ, ನಮ್ಮ ಸಮಾಜದಲ್ಲಿ ದೊಡ್ಡ ಸಮಸ್ಯೆಗಳಿರೋದು ಅಸಮಾನತೆ ಮತ್ತು ಅನ್ಯಾಯಗಳು ಇವತ್ತಿಗೂ ಭಾಳ ರೀತಿಯಲ್ಲಿದೆ. ಅದು ನಿಜ ಹೇಳಬೇಕು ಅಂದರೆ ಈ ಸರ್ಕಾರದ ಪಕ್ಷಗಳಿಂದ, ರಾಜಕೀಯ ಪಕ್ಷಗಳಿಂದ ಆ ಭೇದ ಭಾವನೆ ಹೆಚ್ಚಾಗ್ತಾ ಇದೆ. ಸೊ ನಾವೇನು ಯೋಚನೆ ಮಾಡಬೇಕು ಅಂದರೆ, ಇದನ್ನು ಒಕ್ಕಲೆಬ್ಸಿದ ತಕ್ಷಣ ಒಂದು ಸಮಸ್ಯೆ ಅಂತ ಅಷ್ಟು ಸುಲಭ ಅಷ್ಟೇ ನೋಡೋಕ್ಕಾಗಲ್ಲ. ಇದು ದೊಡ್ಡ ರೀತಿಯಲ್ಲಿ ನೋಡಬೇಕು. ಮೊದಲನೇದಾಗಿ ಇವ್ರಿಗೆ ಒಕ್ಕಲೆಬ್ಸಿಗಿಂತ ಮುಂಚೆಯಿಂದನೂ ಇವ್ರ ಇಡೀ ಜೀವನ, ಅವ್ರ ಜೀತದ ಕೆಲಸ ಗುಲಾಮಗಿರಿ, ಒಂದು ಲೈನ್ ಮನೆಗಳಲ್ಲಿ ಇರೋದು, ಅವ್ರ ಪ್ರತಿಯೊಂದು ಅವ್ರ ಕಷ್ಟಗಳು ಬಡವರಾಗಿ ಅದೇ ಒಂದು ಶೋಷಣೆಯಲ್ಲಿ ಬದುಕ್ತಾಯಿದ್ರು. ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ಅದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಆಗಿರ್ಬೋದು, JDS ಇವಾಗ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಸಂತೋಷ. ಆದರೆ ಅವರು ಎಷ್ಟು ಮಟ್ಟಿಗೆ ಮಾತಾಡಿದ್ದಾರೆ ಅಂತ ನಾವು ನೋಡಿಲ್ಲ. ಅದ್ರ ಜೊತೆ ಇವಾಗ ಏನಾಗಿದೆ ಅಂದರೆ, ಕಾನ್ಷಿಯಸ್ ಆಗಿ ಡಿಸೆಂಬರ್ 7ನೇ ತಾರೀಕು 4:15 ಬೆಳಗ್ಗೆ ಅವ್ರ ಮೇಲೆ ಒಕ್ಕಲೆಬ್ಸೋ ಒಂದು ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ, ಯಾರು ಆ ಹಿಂದದ ಬಗ್ಗೆ ಮಾತಾಡ್ತಾರೋ ಅವರೆಲ್ಲ ಸೇರಿ ಅರಣ್ಯ ಇಲಾಖೆ ಜೊತೆ ಸೇರಿಕೊಂಡು, ಪೊಲೀಸ್ ಜೊತೆ ಸೇರಿಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡಿದೆ. ಅದು ಒಂದು ಕಾನ್ಷಿಯಸ್ ಎಫರ್ಟ್, ಅದು ಖಂಡಿತ ತಪ್ಪಾಗಿದೆ. ಆದರೆ ಇವಾಗ ಮಹಾನ್ ತಪ್ಪು ಏನು ಅಂದರೆ, 12-13 ದಿವಸ ಆಗಿದೆ, ಅವ್ರಿಗೆ ಮನೆ ಇಲ್ಲ, ತಾತ್ಕಾಲಿಕ ವ್ಯವಸ್ಥೆ ಕೊಟ್ಟಿಲ್ಲ, ಅವ್ರು ಕುಡಿಯೋ ನೀರು, ತಿನ್ನೋ ಊಟ ಕಷ್ಟ ಆಗಿದೆ. ಎಲ್ಲ ರೀತಿಯ ಮಾಧ್ಯಮದವರು, ಅನೇಕ ಜನ ಹೋರಾಟಗಾರರು ಅಲ್ಲಿ ಸೇರಿ 65 ಸಂಘಟನೆಗಳು ಸೇರಿ ಈ ಒಂದು ಹೋರಾಟನ ಜೋರಾಗಿ ತಗೊಂಡೋಗ್ತಾ ಇದ್ದಾರೆ. ಆದಿವಾಸಿಗಳು ಅವ್ರ ಕಷ್ಟಗಳು ವ್ಯಕ್ತಪಡಿಸಿದ್ದಾರೆ. ಆದರೂ ಕಾಂಗ್ರೆಸ್ ಸರ್ಕಾರ, ಇವತ್ತಿರೋ ಕಾಂಗ್ರೆಸ್ ಸರ್ಕಾರ, ಯಾರು ನಮ್ಮನ್ನು ನೋಡ್ಕೋಬೇಕಾಗಿರೋ ಕಾಂಗ್ರೆಸ್ ಸರ್ಕಾರ ಅವ್ರ ತಪ್ಪುಗಳನ್ನು ಮುಚ್ಚಾಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೋಡಿ, ನಾನು ನಿನ್ನೆ ಒಂದು ಚಾನಲ್ಗೆ ಹೋಗಿದ್ದೆ. ಆ ಮನೋಭಾವ ಯಾವ ರೀತಿ ಇರುತ್ತೆ. ಅಲ್ಲಿ ಒಬ್ಬರು MR ಸೀತಾರಾಮ್ ಅನ್ನೋ ಒಂದು ಮಿನಿಸ್ಟರು ಅವರನ್ನು ಈ ವ್ಯವಸ್ಥೆ ಕೇಳಿದಾಗೆ ಇದನ್ನೇನು ಮಾಡಬೇಕು ಅಂದಾಗ ಅವ್ರು ಏನು ಯೋಚನೆ ಮಾಡಬೇಕು, ಇದನ್ನು ಯಾವ ರೀತಿ ಸಹಾಯ ಮಾಡ್ಬೋದು, ಯಾವ ರೀತಿ ಇವ್ರಿಗೆ ಬೆಳೆಸ್ಬೋದು ಅನ್ನೋದು ಹೇಳಬೇಕು ಹೊರತು ಅವ್ರು ಏನು ಹೇಳಿದ್ದಾರೆ ಅಂದರೆ, ಅವ್ರು ವಾಪಸ್ ಲೈನ್ ಮನೆಗೆ ಹೋಗಲಿ, ಅವ್ರು ಆ ಜೀತದ ಕೆಲಸಕ್ಕೆ ವಾಪಸ್ ಹೋಗಲಿ ಅನ್ನೋ ರೀತಿಯಲ್ಲಿ ಹೇಳಿದರೆ, ಆ ಫ್ಯೂಡಲ್ ಮೈಂಡ್ ಸೆಟ್ಟು ಅವರಿಗೆ ಎಷ್ಟು ಮಟ್ಟಿಗೆ ನಮಗೆ ಪ್ರತಿನಿಧಿಗಳಾಗಕ್ಕೆ ಯೋಗ್ಯತೆ ಇದೆ, ಅವ್ರು ನಿಜವಾಗ್ಲೂ ಪ್ರಜಾಪ್ರಭುತ್ವನ ಮುಂದೆ ಬೆಳೆಸ್ತಾ ಇದ್ದಾರಾ, ಅಥವಾ ಅವ್ರಿಗೆ ಒಂದು ಬೇರೆ ಬೇರೆ ರೀತಿಯ ಇನ್ಕಮ್ ಟ್ಯಾಕ್ಸ್ ಸಮಸ್ಯೆಗಳಾಗಿದೆ, ಅವ್ರು ನಿಜವಾಗ್ಲೂ ಹಕ್ಕಿದೆಯಾ, ಸಿದ್ದರಾಮಯ್ಯವ್ರು ಇಂಥವ್ರನ್ನ ಹಾಕಿದ್ದಾರೆ? ಅದು ಒಂದು ದೊಡ್ಡ ಪ್ರಶ್ನೆ. ಅದೇ ರೀತಿ ನಾವು ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿರೋ ಪ್ರತಿಯೊಬ್ಬರನ್ನ ಪ್ರಶ್ನೆ ಮಾಡ್ಕೊಂಡು ಹೋಗಬೇಕು. ಇವಾಗ ಯಾವ ಫಾರೆಸ್ಟ್ ಮಿನಿಸ್ಟರ್ ರಾಮನಾಥ್ ರಾಯ್ ಅವ್ರು ಏನು ಮಾಡಿದ್ದಾರೆ? ಅವ್ರು ಬಂದಿದ್ದಾರೆ ಆ ಜಾಗಕ್ಕೆ? ಅವ್ರು ಬಂದಿಲ್ಲ. ಅಥವಾ ರೆವಿನ್ಯೂ ಮಿನಿಸ್ಟರ್ ಕಾಗೋಡು ತಿಮ್ಮಪ್ಪರು ಅವತ್ತು ನಾನು ಇದ್ದೆ ಅಲ್ಲಿ, ಅವತ್ತು ಇದ್ದಿದ್ದ ಸಮಯದಲ್ಲಿ ಅವ್ರ ಐಷಾರಾಮಿ ಗಾಡಿಗಳಲ್ಲಿ ಅವ್ರ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಾಗಿರೋದು ಈ ಆದಿವಾಸಿಗಳಿಗೆ ಪೊಲೀಸರಿಂದ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಇವ್ರಿಗೆ. ಆ ಥರ ಸ್ಥಿತಿ ಬಂದಿದೆ. ಹೌದು ಇವ್ರಿಗೆ ಪೈಸಾರಿ ಜಾಗ ಕೊಡಬೇಕು, ಆದರೆ ಅವರಲ್ಲಿ ಬಂದಿಲ್ಲ. ಆಮೇಲೆ ಇನ್ನೊಬ್ಬರು ಆಂಜನೇಯ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು, ಅವರು ಅಂಬೇಡ್ಕರ್ ಭಕ್ತರಂತ ಅವ್ರು ಹೇಳ್ಕೊಂತಾರೆ. ಅಲ್ಲ, ಅವ್ರು ಹಾಡಿಗಳಿಗೆ ಹೋಗಿ ಅಲ್ಲೇ ರಾತ್ರಿ ಕಳೆದು ಅಲ್ಲೇ ಗುಡಿಸ್ಲಲ್ಲೇ ಊಟ ಮಾಡಿ ನಾವು ಹಾಡಿ ಜನರನ್ನು ಚೆನ್ನಾಗಿ ನೋಡ್ಕೋತೀವಿ ಅಂತೆಲ್ಲ ಹೇಳಿದ್ರು. ನೀವು ಅದನ್ನ ನೋಡಿರಬಹುದು. ಈ ಹಿಂದೆ ಹಲವಾರು ಹಾಡಿಗಳಿಗೆ ಹೋಗಿ ನಾವು ಅವ್ರನ್ನ ಉದ್ಧಾರ ಮಾಡೋದೇ ನಮ್ಮ ಏಕೈಕ ತತ್ವ. 15 ದಿನದಿಂದ ಅವ್ರಿಗೆ ಗೊತ್ತಾಗ್ಲಿಲ್ವಾ ಈ ವಿಷಯ ಅನ್ನುವಂಥದ್ದು? ಅದು ಗೊತ್ತಾಗಿದೆ, ಅದು ಕಾನ್ಷಿಯಸ್ ಆಗಿ ಅವ್ರ ಕೆಲಸ ಮಾಡ್ತಾ ಇಲ್ಲ. ಅದು ನಿಜವಾಗ್ಲೂ ದೊಡ್ಡ ಸಮಸ್ಯೆ. ಅದನ್ನು ಮುಚ್ಚಾಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಅವ್ರ ಸಿದ್ಧಾಂತದ, ಅವ್ರ ಮಾತಿಗೆ ನೋಡಿ ವಿಶ್ವಾಸಾರ್ಹತೆ ಇಲ್ಲ. ಅವ್ರು ಹೇಳೋದು ಒಂದು, ಮಾಡೋದು ಮತ್ತೊಂದು. ಇದು ದೊಡ್ಡ ದುರಂತ. ಇದು ಅಹಿಂದದ ಅಂತ ಹೇಳ್ಕೊಡೋ ಸರ್ಕಾರ ನಿಜವಾಗ್ಲೂ ಇದು ಒಂದು ಬೂಟಾಟಿಕೆ ಸಮಸ್ಯೆ ನಡೀತಾ. ಎಸ್ ಚೇತನ್, ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರೇ, ನಿಮ್ಮೆಲ್ಲರ ಗಮನಕ್ಕಿರಲಿ, ಬಡ್ಜೆಟ್ನಲ್ಲಿ ಅತ್ಯಂತ ದೊಡ್ಡ ಪಾಲು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗುವಂತಹದ್ದು. ಸುಮಾರು 30ರಿಂದ 35 ಸಾವಿರ ಕೋಟಿ ರೂಪಾಯಿ ಬಜೆಟ್ನ 3ನೇ 1 ಭಾಗ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗುತ್ತೆ. ಸಮಾಜದ ಕಲ್ಯಾಣವೇ ಸರ್ಕಾರದ ಪ್ರಥಮ ಆದ್ಯತೆ ಅನ್ನೋ ಕಾರಣಕ್ಕೆ ಅಷ್ಟು ದೊಡ್ಡ ಮೊತ್ತದ ಬಜೆಟ್ ಅನ್ನ ಘೋಷಣೆ ಮಾಡಲಾಗುತ್ತೆ. ಆದರೆ ಆದಿವಾಸಿಗಳ ಈ ಸ್ಥಿತಿಯನ್ನ ನೋಡಿದಾಗ ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ, ಆ ಬಜೆಟ್ನಲ್ಲಿ ಘೋಷಣೆಯಾದ ಹಣ ಎಲ್ಲಿ ಹೋಗ್ತಾ ಇದೆ, ಈ ಸಮಾಜ ಕಲ್ಯಾಣ ಇಲಾಖೆ ಇರೋದಾದ್ರೂ ಯಾಕೆ ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡುವಂಥದ್ದು. ಮುತ್ತಮ್ಮ ಅವರು ನಮ್ಮ ಜೊತೆ ಇದ್ದಾರೆ, ಹಾಡಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಮ್ಮ ಅವರೇ, ನಿನ್ನೆಯ ಸ್ಥಿತಿ ನಿಜಕ್ಕೂ
ಪ್ರಜಾಪ್ರಭುತ್ವ ಸಮಾಜ ನಿಜಕ್ಕೂ ತಲೆ ತಗ್ಗಿಸುವಂತಹ ವಿಷಯ. ತಮ್ಮ ಹಕ್ಕಿಗೋಸ್ಕರ ಬೆತ್ತಲೆ ಪ್ರತಿಭಟನೆ ಮಾಡಬೇಕಾದ ದುಸ್ಥಿತಿ ನಮ್ಮ ಸಮಾಜಕ್ಕಿದೆ, ನಮ್ಮ ಸರ್ಕಾರದ ನಡುವಿನಲ್ಲಿ ನಾವು ಅನುಭವಿಸಿದ್ದೀವಿ ಅಂತ. ಅದಕ್ಕಿಂತ ಕೆಟ್ಟ ನೋವಿನ ಸಂಗತಿ ಇನ್ನೊಂದಿಲ್ಲಮ್ಮ. ಅಲ್ಲಿ ಈಗಿನ ಸದ್ಯದ ಸ್ಥಿತಿ ಹೇಗಿದೆ? ಬೆತ್ತಲೆ ಪ್ರತಿಭಟನೆಯ ನಂತರ ಯಾರಾದರೂ ಬಂದು ಅಟ್ಲೀಸ್ಟ್ ಕ್ಷಮಿಸ್ಬಿಡ್ರಮ್ಮ ಅಂತ ಕೇಳ್ಕೊಳಕ್ಕಾದ್ರೂ ಯಾರಾದ್ರೂ ಜನಪ್ರತಿನಿಧಿಗಳು ಬರ್ತಿದ್ದಾರಾ? ಇಲ್ಲಿವರೆಗೂ ಯಾವುದೇ ಇವರು ಕೂಡ ಅಧಿಕಾರಿಗಳು ನಮ್ಮನ್ನ ಈ ಥರ ಸಮಸ್ಯೆಗಳನ್ನು ನಾವು ಇವತ್ತು ಮಾಡ್ಕೊಂಡಾಗಲೂ ಕೂಡ ನಮ್ಮನ್ನ ಎದುರುಗಡೆಗೆ ಬಂದು ನಿಮ್ಮನ್ನ ಕ್ಷಮಿಸೋರು ಅಂತವ್ರು ಯಾರಿಲ್ಲ ಇಲ್ಲಿ ಮೇಡಮ್. ಇಲ್ಲಿ ಯಾಕಂತಂದರೆ ನಮಗೆ ಇಷ್ಟು ಹಿಂಸೆ ಆಗಿದ್ದರಿಂದ ನಾವು ಇವತ್ತು ಅರಣ್ಯದ ಒಳಗಡೆಗೆ ನಾವು ಕಷ್ಟಪಟ್ಕೊಂಡು ಇವತ್ತು ನಮ್ಮ ಲೈನ್ ಮನೆಗಳಿಂದ ಬಂದು ಇವತ್ತು ಬೇಕಾದಷ್ಟು ಹಿಂಸೆಗಳು ಅರಣ್ಯ ಇಲಾಖೆ ಮಾಡ್ತಾ ಇದೆ. ಯಾಕೆಂತಂದರೆ ಅರಣ್ಯ ಇಲಾಖೆಯವರು ಇವತ್ತು ಅರಣ್ಯ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರುವಂಥದ್ದು ಆದಿವಾಸಿಗಳು ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೆ. ಸರ್ಕಾರದಲ್ಲಿ ಇವತ್ತು ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಕಣ್ಮುಚ್ಕೊಂಡು ನೋಡ್ತಾ ಇದ್ದಾರೆ. ಸರ್ಕಾರದಲ್ಲಿ ನಮಗೆ ಎಷ್ಟು ಮೋಸಗಳನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇವತ್ತು ಎಲ್ಲ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯಲ್ಲಿ ಸರ್ಕಾರ ಇವತ್ತು ಆದಿವಾಸಿಗಳನ್ನು ಮುಂದೆ ಮಾಡಿದ್ದೀವಿ, ಎಲ್ಲ ರೀತಿಯಲ್ಲಿ ಸೌಲಭ್ಯಗಳನ್ನು ನಾವು ತಲುಪಿಸ್ತಿದ್ದೀವಿ ಅನ್ನೋ ಭರವಸೆಗಳನ್ನು ಕೊಡ್ತಾ ನಾಟಕಗಳನ್ನು ಹಾಡ್ತಾ ಇವತ್ತು ಅಧಿಕಾರಿಗಳು ಮಾಡ್ತಾ ಬಂದಿದ್ದಾರೆ. ಇವತ್ತು ಕೊಡಗು ಜಿಲ್ಲೆಯಲ್ಲಿ 575 ಕುಟುಂಬ ಮಾತ್ರ ಅಲ್ಲ, 577 ಕುಟುಂಬಕ್ಕೆ ಮಾತ್ರ ಅನ್ಯಾಯ ಆಗಿದ್ದಲ್ಲ, ಇಡೀ ಕೊಡಗು ಜಿಲ್ಲೆಯಲ್ಲಿ ಆದಿವಾಸಿಗಳು 4,500 ಇವತ್ತು ಜನಸಂಖ್ಯೆಗಳು ಇವತ್ತು ಮೋಸಕ್ಕೆ ಒಳಗಾಗಿದ್ದಾರೆ. ಈ ಆದಿವಾಸಿಗಳು ಇಂದಿನಿಂದಲೇ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಆದಿವಾಸಿಗಳು ಎಷ್ಟರ ಮಟ್ಟಿಗೆ ಅನ್ಯಾಯಕ್ಕೆ ಒಳಗಾಗಿದ್ದಾರೋ ಅವರು ಎಲ್ಲರೂ ಕೂಡ ಇವತ್ತು ನಮ್ಮ ಸಮಸ್ಯೆಯನ್ನು ಇವತ್ತು ಬದಿಗಿಟ್ಟು ನಾವು ಕೂಡ ಸರ್ಕಾರದಲ್ಲಿ ನಾವು ಕೂಡ ಬದುಕಬೇಕು. ನಮಗೂ ಕೂಡ ಸರ್ಕಾರದಲ್ಲಿ ಒಂದು ಹಕ್ಕನ್ನು ಇದೆ, ನಮಗೂ ಕೂಡ ಹಕ್ಕನ್ನು ಕೊಡಬೇಕು. ಅದು ಯಾವ ಅಧಿಕಾರಿ ಆಗಿರ್ಬೋದು, ಆ ಅಧಿಕಾರಿಗಳು ನೇರ ಪ್ರಸಾರದಲ್ಲಿ ನೇರವಾಗಿ ನಮ್ಮ ಗ್ರಾಮಕ್ಕೆ ಅವರು ವಿಸಿಟ್ ಮಾಡಲೇಬೇಕು. ಯಾಕಂದರೆ ಅಷ್ಟು ಮೋಸಗಳನ್ನು ಮಾಡಿಕೊಂಡು ಇವತ್ತು ಬಡವರಿಗೆ ಎಲ್ರಿಗೂ ಬಡವರು ಇಲ್ಲವೇ ಇಲ್ಲ ಅನ್ನೋ ಭರವಸೆಯನ್ನು ಇವತ್ತು ಕೊಟ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಮಾಡಬೇಡಿ. ನಾವು ಇವತ್ತು ಹೊರಗಡೆ ತಗೊಬಂದಿದ್ದೀವಿ. ಏನು ಅಸ್ಸಾಂ ಅವರಂತೂ ಇವತ್ತು ಸರ್ಕಾರದಿಂದ ವಾದ ಮಾಡ್ತಾ ಇದೆ. ಇವತ್ತು ಅಸ್ಸಾಂ ಅವರಲ್ಲ, ನಾವು ಇಲ್ಲೇ ಹುಟ್ಟಿ ಬೆಳೆದಂಥ ಜನಾಂಗ ಆದಿವಾಸಿ ಜನಾಂಗ. ಅದು ಜೇನು ಕುರುಬ, ಬೆಟ್ಟ ಕುರುಬ, ಏರವ, ಪಣಿಯ ಇವರಿಗೆ ಏನ್ ಮಾಡಿದೆ ಸರ್ಕಾರ? ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳಿ ಮಾಡ್ತಾ ಇದೆಯಲ್ಲ, ITDP ಇಲಾಖೆ ಅಂತ ಮಾಡ್ತಾ ಇದೆಯಲ್ಲ. ನಿಮ್ಮ ಜೊತೆ ಮಾತನಾಡ್ತೀನಿ ನಾನು ಮುತ್ತಮ್ಮ ಅವರೇ. ನಿಮ್ಮ ಮನಸ್ಸಿನ ನೋವು ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. 6,80,000 ಕಿತ್ಕೊಂಡು ಆದಿವಾಸಿಗಳಿಂದ ಕಲೆಕ್ಟ್ ಮಾಡಿಕೊಂಡು ಕಿತ್ಕೊಂಡು ನಿಮಗೆ ಜೀವನ ಕಲ್ಪಿಸ್ತೀವಿ, ನಿಮ್ಗೆ ಅಲ್ಲೇ ಮನೆ ಮಾಡಿಕೊಡ್ತೀವಿ ಅಂತ ಮಾನಗೇಡಿ ಅಧಿಕಾರಿಗಳು ಆ ಜನರಿಂದ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಕಿತ್ಕೊಂಡಿದ್ದಾರೆ. ಅದಾದ ನಂತರ ಬರಸಿಡಿಲ್ನಂತೆ ಇಡೀ JCBಗಳನ್ನು ತಂದು ಅವರು ಪುಟ್ಟದಾಗಿ ಕಟ್ಕೊಂಡಿರುವಂತಹ ಶೀಟ್ಗಳನ್ನು ನೀವು ನೋಡ್ಬೋದು. ಶೀಟ್ಗಳಿಂದ ಮನೆ ಮಾಡ್ಕೊಂಡಿದ್ದಾರೆ. ಅವ್ರು ಯಾವುದೋ ಅರಮನೆ ಕಟ್ಕೊಂಡಿಲ್ಲ, ಪಿಲ್ಲರ್ಗಳನ್ನು ಎಬ್ಬಿಸ್ಬಿಟ್ಟು ದೊಡ್ಡ ದೊಡ್ಡ ಮಹಲ್ಗಳನ್ನು ಕಟ್ಕೊಂಡಿಲ್ಲ. ಅದನ್ನು ತಂದು JCBಗಳಲ್ಲಿ ಧ್ವಂಸಗೊಳಿಸಿದ್ದಾರೆ. ಜೊತೆಗೆ ಆ ಆದಿವಾಸಿಗಳ ನೋವಲ್ಲೂ ದುಡ್ಡು ಕಲೆಕ್ಟ್ ಮಾಡ್ಕೊಂಡಿರುವ ಅಧಿಕಾರಿಗಳಿದ್ದಾರೆ. ಅವರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮ ಇಲ್ಲ. 15 ದಿನದಿಂದ ಸೂರಿಲ್ಲದೆ ಒಣಗ್ತಾ ಇರುವಂತಹ ಆ ಜನಕ್ಕೆ ಸಾಂತ್ವನ, ಕನಿಷ್ಠ ಸಾಂತ್ವನ ಹೇಳೋದಕ್ಕೆ ಯಾವ ಜನಪ್ರತಿನಿಧಿ ಹತ್ರನೂ ಕೂಡ ಕಾಲಾವಕಾಶ ಇಲ್ಲ.